ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅನದರ್ ಡೇ, ಅನದರ್ ಸ್ಪೆಷಲ್ ಈವೆಂಟ್. ಸೊ ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ನಮ್ಮೂರಲ್ಲಿ ಖಾರ ಹುಣ್ಣಿಮೆ, ಖಾರ ಹಬ್ಬ ಮಾಡ್ತಾ ಇದ್ದೀವಿ. ಇದು ಸ್ಪೆಷಲ್ ಏನಂದರೆ ನಮ್ಮಪ್ಪ ಹೇಳುತ್ತೆ. ಏನಪ್ಪ ಇದು ಸ್ಪೆಷಲ್ಲು? ಏನಕ್ಕೆ ಹಬ್ಬ ಮಾಡೋದು? ಏನು ಬಂದ್ರೆ ರೈತರದು ಅದು. ಫುಲ್ ಡೀಟೇಲ್ಸ್ ಆಗಿ ಹೇಳು, ಜನಕ್ಕೆ ಗೊತ್ತಿರಲ್ಲ. ಈ ಕಾಲದಲ್ಲಿ ಗೊತ್ತಿಲ್ಲದೆ ಯಾರಾಗೈತಲ್ಲ. ನೋಡಿ ಗೈಸ್, ಇದು ನೇಗ್ಲು ನೊಗ ಒಂದು ಕಾಲದಲ್ಲಿ ಯೂಸ್ ಮಾಡ್ತಿದ್ರು ನಮ್ಮಪ್ಪ. ಇದಲ್ಲಪ್ಪ ನೇಗ್ಲು ಕಬ್ನದು. ಇದು ನೇಗ್ಲು, ಇದು ನೊಗ. ಇದಕ್ಕೆ ಎಡೆ ಇಡ್ತಿದ್ದೀವಿ. ನೆಕ್ಸ್ಟ್ ಹಸುಗೆ ಎಡೆ ಕೊಟ್ಟು ಊರಲ್ಲಿ ಕರುಗಲ್ಲಿಗೆ ಎಡೆ ಹಾಕಿ ಕರೆ ಕಿತ್ಕೊಂಡ್ಬಂದು ಮನೆಗೆ ಇಡಬೇಕು. ಸ್ಪೆಷಲು ಇವತ್ತಿನ ಸ್ಪೆಷಲು ಬಿಸಿ ಬಿಸಿ ಮುದ್ದೆ, ಕಿಚಡಿ, ಅನ್ನ, ಸಾಂಬಾರು. ಗೈಸ್, ಮೇನ್ಲಿ ಹಬ್ಬ ಮಾಡ್ತಿದ್ ರೀಸನ್ ಏನಪ್ಪಾ ಅಂದ್ರೆ ವರ್ಷ ಪೂರ್ತಿ ನಮಗೆ ಅನ್ನ ನೀಡೋ ನೇಗ್ಲಾಗ್ಬೋದು, ಹಸುಗಳಾಗ್ಬೋದು. ಆಗಿನ ಕಾಲದಲ್ಲಿ ಅದೇ ಅಲ್ವಾ ಮೇನ್ ಸೋರ್ಸು ಇನ್ಕಮಿಗೆ. ಸೊ ಅದಕ್ಕೋಸ್ಕರ ಅದಕ್ಕೆಲ್ಲ ಒಂದು ಏನಂತಾರೆ ಟ್ರಿಬ್ಯೂಟ್ ಕೊಡೋಕ್ಕೆ ಈ ಒಂದು ಆಚರಣೆನ ಮಾಡ್ಕೊಂಡ್ ಬರ್ತಾರೆ. ಸೊ ನಮ್ಮನೇಲೂ ಅಷ್ಟೇ ಇದನ್ನ ಒಂದು ಕಾಲದಲ್ಲಿ ನಮ್ಮಪ್ಪ ಯೂಸ್ ಮಾಡ್ತಿದ್ರು, ಇವಾಗ ಯೂಸ್ ಮಾಡ್ತಿಲ್ಲ, ಅದಕ್ಕೆ ಪೂಜೆ ಮಾಡ್ತಾ ಇದೀವಿ. ಗೈಸ್, ಆಗಿನ ಕಾಲದಲ್ಲಿ ಯಾವ ತರ ಖಾರ ಹಬ್ಬ ಮಾಡ್ತಿದ್ರು ನಮ್ಮಪ್ಪ ಚಿಕ್ಕ ಹುಡುಗ ಇದ್ದಾಗ ಅಂತ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ನಾಟಿ ಓರಿಗಳು ಗಾಡಿ ಕಟ್ಕೊಂಡು ಮುಂದೆ ನಗರಿಕ ಹಾಕೊಂಡು ಮುಂದೆ ಬಸವ, ಮುಂದೆ ದೇವರು ಹಿಂದ್ಗಡೆ ಬಸವ, ನಗರಿ ಹಾಕೊಂಡು ಜನಗಳೆಲ್ಲ ಏನು ಧ್ವಜ ಹೊಡಿಸ್ಕೊಂಡು ಶೃಂಗಾರದಿಂದ ಹೋಗಲು. ಈ ಕಾಲದಲ್ಲಿ ಅವೆಲ್ಲ ಹೋಗ್ತೀನಿ. ಸೊ ಏನು ಮಾಡೋಕ್ಕಾಗಲ್ಲ ಗೈಸ್, ಕಾಲ ಚೇಂಜ್ ಆದಂಗೆ ಮನುಷ್ಯ ಕೂಡ ಚೇಂಜ್ ಆಗ್ತಾನೆ. ಆದರೂ ಕೆಲವೊಂದಿಷ್ಟು ಧರ್ಮಗಳು, ಆಚರಣೆಗಳನ್ನ ನಾವು ಬಿಡೋಕ್ಕಾಗಲ್ಲ. ಸೊ ಇವಾಗ ಏನಪ್ಪ ಅಂದರೆ ನಮ್ಮ ಮನೇಲಿರೋ ಲಕ್ಷ್ಮಿಗಳು, ಹಸುಕರು, ಇವತ್ತು ನಾವೇನಾರ ಇದ್ದೀವಿ ಅಂದರೆ ಇದಕ್ಕೆ ಒನ್ ಆಫ್ ದಿ ಮೇನ್ ರೀಸನ್ ಇದೆ. ಅದಕ್ಕೆ ಎವ್ರಿ ಹಬ್ಬದಲ್ಲೂ ಪೂಜೆ ಮಾಡ್ತೀವಿ. ಬಟ್ ಇದು ಸ್ವಲ್ಪ ಸ್ಪೆಷಲ್ ಹಬ್ಬ ನಮಗೆ. ಗೈಸ್, ಇವತ್ತು ನಮ್ಮ ಮನೇಲಿ ಪೂಜೆ ಮುಗಿಸ್ಕೊಂಡು ಆದ್ಮೇಲೆ ಬಸವನ ಹಿಡಿಯೋಣ ಅಂತ ಬಂದ್ವಿ. ಈ ಬಸವ ಅಂತೂ ಗಾಬರಿ ಆಗ್ಬಿಟ್ಟೈತೆ. ಅದನ್ನ ಹೆಂಗ್ ಹಿಡಿತೀವಿ ಅಂತ ತೋರಿಸ್ತೀವಿ ನೋಡಿ. ಸೊ ಗೈಸ್, ಫೈನಲಿ ಹಂಗೆ ಎಷ್ಟು ಓಡಾಡಿಸ್ಬಿಟ್ಟು ಮಳೆ ಒಳಗೆ ಹಾಕೊಂಡು ಮೂಗ್ದಾರ ಹಿಡ್ಕೊಂಡು ಬಸ್ಸನ್ನು ಫೈನಲಿ ಹಿಡಿದ್ಬಿಟ್ರು. ಇದನ್ನ ಇವಾಗ ಫುಲ್ ವಾಶ್ ಮಾಡಿ ರೆಡಿ ಮಾಡಿ ಸಂಜೆ ಕರ್ಕೊಂಡು ಒಯ್ತಾ ಇರೋದೆ ನೋಡಿ ಗೈಸ್. ಅಲ್ಲಿಂದ ಹಿಡ್ಕೊಂಬಂದಾದ್ಮೇಲೆ ಫುಲ್ ವಾಶ್ ಮಾಡ್ತಿದೀವಿ. ಈ ಬಸ್ಸು ಬಂದ್ಬಿಟ್ಟು ನಮ್ಮೂರಿಗೆ ಒನ್ ಆಫ್ ದಿ ಸೀನಿಯರ್ ಮೋಸ್ಟ್ ಬಸ್ವ. ಈಗ ಇರೋದ್ರಲ್ಲೇ ತುಂಬ ವಯಸ್ಸಾಗ್ಬಿಟ್ಟೈತೆ. ಆದ್ರೂ ಮನೇಲೊಬ್ಬ ಹಿರೇ ಮಂಚ ಇದ್ದಂಗೆ ಇದು ಎಲ್ಲ ಬಸ್ಸಿಗೂ ದೊಡ್ಡದಲ್ವಾ, ಅದಕ್ಕೆ ಹಿಡ್ಕೊಂಬಂದಿದೀವಿ. ಗೈಸ್ ನೋಡ್ರಿ, ಇವಾಗೆಲ್ಲ ನಾವು 2 ಬಸ್ವ ಹಿಡ್ಕೊಂಬಂದಿದ್ದೀವಿ. ಇದು 3ನೇ ಬಸ್ಸು ಅಂತ ಹಿಡ್ಕೊಂಡೋಗಿ ಬಂದಿದ್ದೀವಿ. ಐತಲ್ಲ ಅದು ಚೆನ್ನಾಗಿಲ್ವಾ? ಚೆನ್ನಾಗಿಲ್ವಾ ಮನೆದಾದ್ರೆ ಇಲ್ಲ ಅವ್ನು ಹಿಡ್ಕೊಳ್ಳಿ. ಗುದುತ್ತಲ್ಲ ಹಿಡ್ಕ. ಆಯ್ತು ನೋಡ 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 ನೋಡಿದು ದಿಲಿ ಅವಾಗ್ಲೇ ಬಸ್ಸನ್ ಸಖತ್ತಾಗಿರ್ತ ಅಲ್ಲ ದಿಲಿ. ಯಾರೋ ಊರ ಬಸ್ಸನ್ ಹಿಡಿಯೋದಿದ್ರೆ ದಿಲಿ ನಿನ್ ನಂಬರ್ ಹಾಕಿರ್ತೀನಿ. ಬಸ್ಸನ್ ಹಿಡಿದಿದ್ರೆ ಫೋನ್ ಮಾಡ್ತಾರೆ, ಹೋಗ್ಬಿಡು. ಎಷ್ಟ ಸಾವಿರನೇನೋ ದಿಲ್ಲಿ ಕರ್ಸಿದ್ರ ಅದೇ ಫುಲ್ ರೊಚ್ಚಿಗೆ ಇದೆ ತಪ್ಪು. ಗೈಸ್, ಕಾರ್ ಹಬ್ಬ ಅಂದ್ರೆ ಬಸ್ಸೊಂದು ಒಂಥರ ಕ್ರೇಜ್ ನೋಡ್ರಿ. ಹುಡುಗರು ಯಾರ ರೇಂಜಿಗೆ ಹೊಡ್ಕೊಂಡ್ ಬರ್ತಾವ್ರೆ. ಗೈಸ್ ನೋಡ್ರಿ, ಇವಾಗ ಬಸವಗಳನ್ನೆಲ್ಲ ತೊಳೆದು ಫುಲ್ಲು ರೆಡಿ ಮಾಡಿ ಈಗ ಕರ್ಕೊಂಬಂದಿದ್ದೀವಿ. ಸೊ ಇಲ್ಲಿಂದಾನೆ ಇವ್ರ ಮನೆಯವರೇ ಪ್ರತಿ ವರ್ಷ ತಾತ ಮುತ್ತಾತನ ಕಾಲದಿಂದ ಕರುಗಳಿಗೆ ಎಡೆ ಹಾಕೊಂಬತ್ತಿರೋದು ಇವರೇನೆ. ಸೊ ವಿಷಯ ಏನಪ್ಪ ಅಂದರೆ ಇಲ್ಲಿಂದ ಬಸವಗಳನ್ನ ಆಗಿನ ಕಾಲದಲ್ಲಿ ಎಷ್ಟೊಂದು ಮನೆಗಳಿಗೆಲ್ಲ ಅವಾಗ ಎತ್ತುಗಳು ಎಲ್ಲ ಇರ್ತಿದ್ವಂತೆ. ಸೊ ಇಲ್ಲಿಂದ ಮೆರವಣಿಗೆ ಮಾಡಿಕೊಂಡು ತುಂಬ ಜೋರಾಗಿ ಮಾಡೋರಂತೆ. ಬಟ್ ಇವಾಗ ಊರೆಲ್ಲ ಹುಡ್ಕಿದ್ರು ಇದೊಂದೇ ಒಂದು ಬಸವಗಳು ಸಿಗ್ತಾ ಇರೋದು. ಸೊ ನೋಡಿ, ಇವ್ರೇನು ಹೆಗ್ಲ ಮೇಲೆ ಹೊತ್ಕೊಂಡಿದಾರಲ್ಲ, ಇದನ್ನೇ ಕರೆ ಅಂತ ಕರೆಯೋದು. ಇದು ನೋಡೋಕ್ಕೆ ಸಿಕ್ಕಾಪಟ್ಟೆ ಮಜಾ ಇರುತ್ತೆ. ವಿಡಿಯೋ ನಾವು ಪೂರ್ತಿ ಸ್ಕಿಪ್ ಮಾಡ್ದಲ್ಲೇ ನೋಡಿ.
ಗೈಸ್ ಅಲ್ಲಿರೋ 3 ಬಸ್ವ ಇದೊಂದು ಬಸ್ವ ಕೈಗೆ ಸಿಕ್ಕಿಲ್ಲ. ಸಿಕ್ಕಿದ್ರೆ ಇವನು ಓನರ ಕರ್ಕೊಂಡು ಸಿಗ್ಲಿಲ್ಲ ಅಲ್ಲ ಇವನು. ಇದು ಮಾಡ್ತಾನಲ್ಲ ನೋಡ್ಲು ಮಾಡಲ್ವ ಬ್ರೋ ಅಂತ ಯಶು ಇವನ್ ಸಿಗ್ಲಿಲ್ವಾ? ಇವ್ರನ್ನ ಹಿಡಿಯಕ್ಕೆ ಬಾರಿ ತುಂಬಾ. ಇವಾಗ ನೀವೇನ್ ನೋಡ್ತಿದ್ರಲ್ಲ ಇದನ್ನೇ ಕರುಗೊಲ್ಲು ಅಂತ ಕರೆಯೋದು. ಇದನ್ನ ನನಗೆ ಗೊತ್ತಿರೋ ಪ್ರಕಾರ, ನಾನು ನಮ್ಮ ಹಿರಿಯರು ಹೇಳಿದ ಪ್ರಕಾರ ಇದಕ್ಕೆ ಸುಮಾರು 300ರಿಂದ 400 ವರ್ಷಗಳ ಇತಿಹಾಸ ಇದೆ. ಇದನ್ನ ಯಾವಾಗ ನಮ್ಮ ಊರು ಸ್ಥಾಪನೆ ಆಯ್ತು ಅವಾಗ ಈ ಜಾಗದಲ್ಲಿ ಸ್ಥಾಪನೆ ಮಾಡಿರೋದು. ಪ್ರತಿ ವರ್ಷ ಇದಕ್ಕೆ ಎಡೆ ಹಾಕೊಂಡ್ ಬರ್ತಾ ಇದ್ದಾರೆ. ಸೊ ಒಂದು 300ರಿಂದ 400 ವರ್ಷದ ಇತಿಹಾಸ ಅಂತೂ ಖಂಡಿತ ಇದೆ ಇದಕ್ಕೆ. ನೋಡ್ತಾ ನೋಡ್ತಾ ಇದ್ದಂಗೆ ಸಿಕ್ಕಾಪಟ್ಟೆ ಕತ್ಲಾಗೋಯ್ತು. ಏನಕ್ಕಂದ್ರೆ 6 ಗಂಟೆ ತನಕ ರಾಹುಗಾಲ ಇತ್ತು. ಸೊ ಅದಾದ್ಮೇಲೆ ಪೂಜೆ ಸ್ಟಾರ್ಟ್ ಮಾಡಬೇಕಾಗಿತ್ತು. ನೋಡಿ ಬರ್ತಾ ಬರ್ತಾ ಜನ ಜಾಸ್ತಿ ಆಗ್ತಾ ಇದ್ದಾರೆ. ಸೊ ಈ ಥರ ಎಲ್ಲ ಹಬ್ಬ ಮಾಡೋದ್ರಿಂದ ಊರಲ್ಲಿರೋ ಒಂದು ಒಗ್ಗಟ್ಟಾಗಲಿ, ಜಾತಿ ಭೇದ ಅವೆಲ್ಲ ಇರ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರನೇ ನಮ್ಮ ಹಿರಿಯರು ಈ ಥರ ಹಬ್ಬಗಳನ್ನೆಲ್ಲ ಮಾಡ್ತಾ ಇದ್ರು. ನೋಡಿ ಗೈಸ್, ಇವಾಗ ನೀವು ನೋಡ್ತಿದ್ರಲ್ಲ ಇದನ್ನೇ ಕರೆ ಅಂತಾರೋದು. ಈಗ ಇದನ್ನ ಸುತ್ತ ಹಾರ ಥರ ಹಾಕ್ತಾರೆ. ಅದಾದ್ಮೇಲೆ ಪೂಜೆ ಮಾಡಾದ್ಮೇಲೆ ಬಸವುಗಳಿಗೆ ಎಡೆ ಕೊಡ್ತಾರೆ. ಅದಾದ್ಮೇಲೆ ಇದನ್ನ ಕೀಳ್ಬೇಕು. ಆಗಿನ ಕಾಲದಲ್ಲಿ ಏನ್ ಹೇಳ್ತಿದ್ದಪ್ಪ ಅಂದ್ರೆ ಹೊಸ್ದಾಗಿ ಮದ್ವೆ ಆಗಿರೋ ಗಂಡುಗಳು ಇದನ್ನ ಕೀಳ್ಬೇಕು. ಅದೊಂಥರ ಕಾಂಪಿಟೇಷನ್ ತರ ಇರ್ತಿತ್ತು. ಯಾಕಂದ್ರೆ ಅವನು ಕೂಡ ಊರಲ್ಲಿ ಬೆರೀಲಿ, ಅವನು ಊರ್ ಮಗ ಆಗ್ಲಿ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಈ ತರ ಮಾಡ್ತಾ ಇದ್ರು. ನೋಡಿ ಗೈಸ್, ಇವಾಗ ಪೂಜೆ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ. ನೋಡ್ರಿ ಹೆಂಗ್ ಒಯ್ದಾಡ್ತಾರೆ ಅಂದ್ರೆ ಅದ್ ಹೇಳಕ್ಕೆ ಆಗಲ್ಲ. ನನಗೂ ವಿಡಿಯೋನೇ ಮಾಡೋಕ್ಕಾಗಿಲ್ಲ, ಆ ರೇಂಜಿಗೆ ತಳ್ಳಾಡ್ಬಿಟ್ರು. ಆದ್ರೂ ಸಿಕ್ತಷ್ಟು ವಿಡಿಯೋ ಮಾಡಿದೀನಿ. ಅಲ್ಲಿ ಊರಾಚೆ ಕರೆ ಕಿತ್ತಾದ್ಮೇಲೆ ಮತ್ತೆ ಊರಿನ ದ್ವಾರ ಬಾಗ್ಲದಲ್ಲಿ ಆ ಕಡೆ ಈ ಕಡೆ ದಡಿಗಳು ನೆಟ್ಟಿ ಈ ತರ ತೋರಣ ತರ ಕಟ್ಟಿರ್ತಾರೆ. ಇಲ್ಲೂ ಪೂಜೆ ಮಾಡಿ ಸೇಮ್ ಅಲ್ಲಿ ಹೆಂಗ್ ಕಿತ್ರು ಅದೇ ತರ ಕಿಡ್ಬೇಕು. ಬಟ್ ಡಿಫ್ರೆಂಟ್ ಏನಪ್ಪಾ ಅಂದ್ರೆ ಅಲ್ಲಿ ಸರ್ಕಲ್ ಅಲ್ಲಿ ಹಾಕಿರ್ತಾರೆ, ಇಲ್ಲಿ ಹೈಟ್ ಅಲ್ಲಿ ಕಟ್ಟಿರ್ತಾರೆ. ಅಷ್ಟೇ ಡಿಫ್ರೆನ್ಸು. ಅದ್ ಬಿಟ್ರೆ ಇನ್ನೇನು ಡಿಫ್ರೆನ್ಸ್ ಇರಲ್ಲ. ಸೊ ಗೈಸ್ ನೋಡಿದ್ರಲ್ಲ, ಇದಾಗಿತ್ತು ನಮ್ಮೂರಿನ ಕಾರ ಹಬ್ಬದ ಸ್ಪೆಷಲ್ ವಿಡಿಯೋ. ಸೊ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟೆಲ್ಲ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನನಗೆ ಗೊತ್ತಿಲ್ಲ ಈ ವಿಡಿಯೋ ಅಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಯಾಕಂದರೆ ಅಲ್ಲಿ ಲೈಟ್ ಇರಲಿಲ್ಲ, ಮತ್ತು ಆಚೆಗಡೆ ಆಡಿಯೋ ರೆಕಾರ್ಡ್ ಮಾಡೋಕ್ಕಾಗಿರಲಿಲ್ಲ. ಸೊ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ದೀನಿ. ಸೊ ಡೇ ಬೈ ಡೇ ನಾನು ವೀಡಿಯೋಸ್ನ ಇಂಪ್ರೂವ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಸೊ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ನೋಡಿ, ಇಷ್ಟ ಆದರೆ ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಪೀಸ್.